ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ಪುರುಷರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಪ್ರಕಾರ ಇದು ಏನು ಜೆಂಟ್ಸಲ್ಲಿ ಈ ಕ್ಯಾನ್ಸರ್ ಬರುತ್ತೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ, ಅದರ ಹೊರತಾಗಿ ಏನು ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಆ್ಯಂಡ್ ಇದು ಯಾವ ಏಜ್ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್? ನೋಡಿ, ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಮುಂಚೆಯಿಂದನೂ ಇದೆ, ಬಟ್ ಇವಾಗ ಜಾಸ್ತಿ ಗೊತ್ತಾಗ್ತಿರೋದು ಏನಕ್ಕೆ ಅಂದರೆ ಈ ಡಯಾಗ್ನೋಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಆಗಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಜಾಸ್ತಿ ಆಗಿ, PSA ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ನಾವು. ಅದರಲ್ಲಿ ನಾವು ಬೇಗ ವಿ ಕ್ಯಾನ್ ಗ್ರಾಸ್ಪ್ ಆರ್ ವಿ ಕ್ಯಾನ್ ಡಯಾಗ್ನೋಸ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನಾಗಿದೆ ಅಂದರೆ 50 ವರ್ಷದ ಮೇಲೆ ಇರೋರಿಗೆ ಇಟ್ಸ್ ಎ ಮಸ್ಟ್ ಹೆಲ್ತ್ ಚೆಕಪ್ಪಲ್ಲಿ ದೇ ಡೂ ದಿಸ್ PSA ಟೆಸ್ಟ್ ಆ್ಯಸ್ ಎ ಸ್ಕ್ರೀನಿಂಗ್ ಮೆಥಡ್. ಸೊ ಅದನ್ನು ನಾವು ಇದು ಇನ್ಕ್ಲೂಡ್ ಮಾಡಿರೋದ್ರಿಂದ ನಮ್ಮ ಮೆಡಿಕಲ್ ಪ್ರಾಕ್ಟೀಸಲ್ಲಿ ಜಾಸ್ತಿ ಇವಾಗ ಗೊತ್ತಾಗ್ತಾ ಬರ್ತಾ ಇದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ. ಸೊ ಇದು ಬಂದ್ಬಿಟ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದ್ಬಿಟ್ಟು ಗಂಡಸರಲ್ಲಿ ಒನ್ ಆಫ್ ದ ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಫ್ಟರ್ ಲಂಗ್ ಕ್ಯಾನ್ಸರ್ ಆ್ಯಂಡ್ ಓರಲ್ ಕ್ಯಾನ್ಸರ್. ಸೊ ಬಟ್ ಒಂದು ಒಳ್ಳೆಯ ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಏನು ಅಂದರೆ ಇಟ್ ಈಸ್ ನಾಟ್ ಆ್ಯಸ್ ಡೇಂಜರಸ್ ಆಸ್ ಲಂಗ್ ಕ್ಯಾನ್ಸರ್ ಆ್ಯಂಡ್ ಯುವರ್ ಓರಲ್ ಕ್ಯಾನ್ಸರ್. ಫಾರ್ ಎಕ್ಸಾಂಪಲ್ 100 ಜನಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದರೆ ಅದರಲ್ಲಿ 2 ರಿಂದ 3 ಜನಕ್ಕೆ ಮಾತ್ರ ಇಟ್ ಮೇ ಕಾಸ್ ಸಾವು ಇಲ್ಲದ ಡೆತ್ ಕಾಸ್ ಮಾಡ್ಬೋದು.